ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಮಲೇಷಿಯಾದ ಕೋಲಾಲಂಪುರ್ನಿಂದ 150 ಕಿಲೋಮೀಟರ್ ದೂರದಲ್ಲಿರೋ ಒಂದು ಸುಂದರವಾದ ಪ್ಲೇಸ್ ಬಗ್ಗೆ ತಿಳಿಸ್ತೀನಿ. ಅದರ ಹೆಸರು ಮೆಲೆಕಾ. ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ನಾನು ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದೆ. ನನ್ನ ಸೊಸೆ ಅವ್ರ ಅಂಕಲ್ ತಿಳಿಸ್ತಾ ಇದ್ದಾಳೆ, ನೋಡಿ ಆಂಟಿ ಹೆಂಗೆ ತೂಗ್ತಾ ಇದ್ದಾರೆ ಅಂತೇಳಿ. ಮೆಲಕ್ಕಾಗೆ ಹೋಗಬೇಕಾದ್ರೆ ಕೋಲಾಲಂಪುರದಿಂದ 2 ಅವರ್ಸ್ ಜರ್ನಿ. ಈ 2 ಅವರ್ಸ್ ಜರ್ನಿ ಹೇಗಿತ್ತು ಅಂದರೆ ನಿಜವಾಗ್ಲೂ ಅಕ್ಕಪಕ್ಕ ಗ್ರೀನರಿ ನೋಡ್ರಿ ಹೆಂಗೆ ಕಾಣಿಸ್ತಿದೆ. ಪ್ರಕೃತಿ ಮಾತನೇ ನೆಲೆಸಿದ್ದಾಳೆ ಅಲ್ಲಿ. ತುಂಬ ನಾನಂತೂ ಸ್ವಲ್ಪ ತೂಗಿದ್ ಬಿಟ್ರೆ ಇನ್ನು ಆಮೇಲೆ ಕಣ್ಣೇ ಮುಚ್ಚಲಿಲ್ಲ, ಬರೀ ಪ್ರಕೃತಿ ಸೌಂದರ್ಯನೇ ನೋಡಿದ್ದು ನಾನು. ನಾವು ಮೆಲೆಕಾ ಎಂಟ್ರಿಗೆ ಆಗ್ತಾ ಇದ್ದಂಗೆ ಸ್ವಲ್ಪ ರಿಲ್ಯಾಕ್ಸೇಷನ್ನು ಮತ್ತು ಕಾಫಿ ಕುಡಿಯೋಣ ಅಂತೇಳಿ ಕಾರ್ ನಿಲ್ಲಿಸಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಈ ಮೆಲೆಕಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಗುರುತಿಸಲ್ಪಟ್ಟಿದೆ. ಇದನ್ನು 13ನೇ ಶತಮಾನದಲ್ಲಿ ಸುಮಾತ್ರಾ ರಾಜಕುಮಾರ ಪರಮೇಶ್ವರ್ ಅನ್ನೋರು ಕಂಡುಹಿಡಿದ್ರಂತೆ. ನಂತರ ಇದು ಸುಲ್ತಾನರ ಆಡಳಿತಕ್ಕೆ ಬಂದು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇಲ್ಲಿಗೆ ಬಂದು ಆಳಿದ್ದಾರೆ. ಅವರವರ ಆಳ್ವಿಕೆಯಲ್ಲಿ ಕಟ್ಟಿದ ಕೋಟೆಗಳು, ಬಿಲ್ಡಿಂಗ್ಸು ಮತ್ತು ಚರ್ಚ್ಗಳು, ಮ್ಯೂಸಿಯಂಗಳು ಈಗಲೂ ಕೂಡ ತುಂಬ ಚೆನ್ನಾಗಿದ್ದಾವೆ. ಕೊನೆಯದಾಗಿ ಮಲೇಷಿಯಾ 1957ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು. ಇದು ಮಲೇಷಿಯಾದ ನ್ಯಾಷನಲ್ ಫ್ಲಾಗ್. ಮೊದಲಿಗೆ ನಾವು 15ನೇ ಶತಮಾನದ ಒಂದು ಚಾರಿತ್ರಿಕ ಬಾವಿ ನೋಡೋಕ್ಕೆ ಬಂದಿದ್ದೀವಿ. ಇದನ್ನು ಪೆರಿಗಿ ರಾಜ ಅಥವಾ ಆಂಗ್ಲಿಪೋ ಬಾವಿ ಅಂತಲೂ ಕರೀತಾರೆ. ಇದು ನಮ್ಮಲ್ಲಿ ಏನಾದರೂ ಕೋರಿಕೆಗಳಿದ್ದರೆ ಅದನ್ನು ತೀರಿಸೋ ಬಾವಿ ಅಂತಲೂ ಹೆಸರುವಾಸಿ. ಇದನ್ನು 1459ರಲ್ಲಿ ಸುಲ್ತಾನ್ ಮನ್ಸೂರ್ ಶಾ ಚೀನಾದ ತನ್ನ ರಾಣಿ ರಾಜಕುಮಾರಿ ಹ್ಯಾಂಗ್ಲಿಪೋ ಮತ್ತು ಆಕೆಯ ಪರಿವಾರಕ್ಕೋಸ್ಕರ ಕಟ್ಟಿಸಿದ್ದಾನೆ. ತದನಂತರ ಇದು ಸಂಪೂರ್ಣ ನಗರಕ್ಕೆ ನೀರನ್ನು ಕೊಡೋ ಬಾವಿ ಆಯಿತು. ಬೇಸಿಗೆ ಹಾಗೂ ಬರಗಾಲದಲ್ಲಿ ಸಹ ಇಲ್ಲಿ ನೀರು ಬತ್ತೋದಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ, ನೋಡ್ರಿ ಬಾವಿ ಕಾಣಿಸ್ತಾ ಇದೆಯಲ್ಲ, ಅದು ನೋಡಿ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿಂದ ಮತ್ತೆ ಸೆಂಟ್ ಪಾಲ್ ಚರ್ಚ್ ನೋಡೋಕ್ಕೆ ಹೊರಟಿದ್ದೀವಿ. ಇದು ಮೊದಲು ಸುಲ್ತಾನರ ಅರಮನೆ. ಪೋರ್ಚುಗೀಸರು ಇದನ್ನು ಚರ್ಚ್ ಮಾಡ್ಕೊಂಡಿದ್ದಾರೆ. ನೋಡ್ರಿ, ನಾವು ಆಲ್ರೆಡಿ ಹೋಗೋಕೆ ಮುಂಚೆನೇ ವೆಹಿಕಲ್ಸ್ ಅಂತೂ ಫುಲ್ ಜಾಮ್ ಪ್ಯಾಕ್ ಆಗೋಗ್ಬಿಟ್ಟಿದೆ. ಸುಮಾರು ಜನ ನೋಡಿ ಆಲ್ರೆಡಿ ಟೂರಿಸ್ಟ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಎಂಟ್ರಿಯಲ್ಲಿ. ನೋಡ್ರಿ, ಚರ್ಚ್ಗೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಮೆಟ್ಲು ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ. ಅದು ಬಿಸಿಲು ಮಾತ್ರ ಇನ್ನೂ ತುಂಬಾ ಜಾಸ್ತಿ ಇದೆ. ನೋಡಿ, ನಮ್ಮನೆಯವರು ಸೆಲ್ಫಿ ವಿಡಿಯೋ ತಗೊಂಡು ಹತ್ತುತ್ತಾ ಇದ್ದಾರೆ ಮೆಟ್ಲನ್ನ. ನಾವು ಮೆಟ್ಲನ್ನ ನಿಧಾನವಾಗಿ ಹತ್ತುತ್ತಾ ಇದ್ದೀವಿ ನೋಡಿ. ನೋಡಿ, ನಾವು ಒಳಕ್ಕೆ ಬಂದ್ವಿ. ಅದೇ ಎಲ್ಲ ನೋಡಬೇಕಾದ್ರೆ ಮೇಲಕ್ಕೆ ಒಂದ್ಸಲ ಲುಕ್ ಹಾಕ್ಕೊಂಡ್ವಿ. ಅಲ್ಲಿ ರೂಫ್ ಇಲ್ಲ. ಅಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿದ್ದಕ್ಕೆ ಇದಕ್ಕೆ ರೂಫ್ ಇಲ್ಲ, ಹಸಿರು ಎಲೆಗಳು, ಗಿಡಗಳು, ಆ ಥರ ಹೊದಿಕೆಗಳಿಂದನೇ ಇದನ್ನು ಮುಚ್ಚಿರ್ತಾರ ಅಂತ ಹೇಳಿದ್ರು. ನಮಗಂತೂ ತುಂಬ ಆಶ್ಚರ್ಯ ಆಯಿತು. ಯಾಕೆಂದರೆ ರೂಫ್ ಇಲ್ದಂಗೆ ಹೇಗೆ ಅಂತೇಳಿ ಇದೊಂಥರ ಆಶ್ಚರ್ಯನೇ. ನಾವು ಮೇಲಿಂದ ಟೌನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ. ನೋಡ್ರಿ, ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ. ತುಂಬ ಅದ್ಭುತವಾಗಿ ಗ್ರೀನರಿ ಅಂತೂ ಹಸಿರು ಹೊದ್ಕೊಂಡಿದೆ ಬಿಡಿ, ಏನು ಹೇಳೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಸೆಂಟ್ ಪಾಲ್ ಪ್ರತಿಮೆ.
ನಾವು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತಾ ಇದ್ದೀವಿ ನನ್ನ ಮೊಮ್ಮಗನ ಜೊತೆ. ಈಗ ನಾವು ಡಚ್ ಸಿಟಿಗೆ ಹೊರಟಿದ್ದೀವಿ. ನೋಡಿ ಕಾಣಿಸ್ತಾ ಇದೆ ರೆಡ್ ಸಿಟಿ. ಇದು ಮೊದಲು ಡಚ್ಚರ ಆಳ್ವಿಕೆಯಲ್ಲಿತ್ತು. ನಂತರ ಬ್ರಿಟಿಷರು ಬಂದ ಮೇಲೆ ಅವ್ರ ಐಡೆಂಟಿಟಿಗೋಸ್ಕರ ಎಲ್ಲ ಬಿಲ್ಡಿಂಗ್ಗಳಿಗೂ ಕೆಂಪು ಬಣ್ಣ ಬಳದ್ಬಿಟ್ರು. ಸೊ ಆ ಕೆಂಪು ಬಣ್ಣ ರೆಡ್ ಸಿಟಿ ಅಂತೇಳಿ ಫೇಮಸ್ ಆಯಿತು. ನೋಡಿ ನಡ್ಕೊಂಡು ಹೋಗ್ತಾ ಇದ್ರೆ ಇವೆಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ. ಇದು ಪುರಾತನ ಬಿಲ್ಡಿಂಗ್ಸು, ತುಂಬ ತುಂಬ ಸೊಗಸಾಗಿದ್ದಾವೆ. ಒಟ್ಟಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಈ ಸಿಟಿ ಮಾತ್ರ. ನೋಡಿ ಇವೆಲ್ಲ ಆಂಟಿಕ್ ಬಿಲ್ಡಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ, ವೈಟ್ ಕಲರಲ್ಲಿ ಕಂಗೊಳಿಸ್ತಾ ಇದೆ. ನೆಕ್ಸ್ಟ್ ನಾವು ಇಲ್ಲೇ ಇರೋ ಚೈನೀಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇರೋದು ಗ್ರೀನ್ ಆಗಿ, ಇದು ದೇವಸ್ಥಾನ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ಮಸೀದಿ. ನಮಗೆ ತುಂಬ ಚೆನ್ನಾಗಿರೋ ಒಳ್ಳೆ ನಾಲೆಡ್ಜ್ ಇರೋ ಡ್ರೈವರ್ ಸಿಕ್ಕಿದ್ರು. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದೇ ನೋಡ್ರಿ ಫೇಮಸ್ಸು ಚೈನೀಸ್ ಟೆಂಪಲ್ಲು. ಇದು 1645ರಲ್ಲಿ ಕಟ್ಟಿದ್ದು, ತುಂಬ ಹಳೆಯದು. 2003ರಲ್ಲಿ ಇದಕ್ಕೆ ಯುನೆಸ್ಕೋ ಅವಾರ್ಡ್ ಬಂದಿದೆ. ಮೇನ್ ಪ್ರೇಯರ್ ಹಾಲ್ನಲ್ಲಿ ಮರ್ಸಿ ದೇವತೆಯ ವಿಗ್ರಹ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಡಚ್ ಸ್ಕ್ವೇರ್ನಲ್ಲಿ ಈ ಕಲರ್ಫುಲ್ ರಿಕ್ಷಾಗಳಿದ್ದಾವೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಇದ್ದಾವೆ. ಅದರಲ್ಲಿ ಎಲ್ಲ ಒಂದು ರೌಂಡ್ ಹಾಕಿಸ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಪ್ಲೇಸುಗಳನ್ನ ತೋರಿಸ್ತಾರೆ. ತುಂಬ ತುಂಬ ಮಜಾ ಬಂತು. ನನ್ನ ಮೊಮ್ಮಗ ಅಂತೂ ತುಂಬ ಎಂಜಾಯ್ ಮಾಡಿದ್ದಾನೆ. ನೋಡ್ರಿ ಹೀಗೆ ಮಾಡ್ತಾ ಹೆಂಗೆ ಕುಣಿದಾಡ್ತಾನೆ ಅದರಲ್ಲಿ. ನೋಡ್ರಿ ಈ ಥರ ಪ್ಲೇಸ್ಗಳೆಲ್ಲ ಅದರಲ್ಲಿ ರೌಂಡ್ ಹಾಕ್ಕೊಂಡು ಬರ್ತಾರೆ. ನಾವು ರಿಕ್ಷಾದಿಂದ ಇಳಿದ ಮೇಲೆ ಯಾವುದಾದ್ರೂ ಒಳ್ಳೊಳ್ಳೆ ಪ್ಲೇಸ್ ನೋಡಬೇಕಂದ್ರೆ ಸುತ್ತಲೂ ನೋಡ್ಬೋದು. ಆ್ಯಕ್ಚುಲಿ ಮಲೇಗಾ ಬಂದು ಸಿಂಗಪೂರ್ ಬಾರ್ಡ್ರಲ್ಲಿ ಬರುತ್ತೆ. ಇಲ್ಲಿಗೆ ಶನಿವಾರ ಭಾನುವಾರ ಬಂತು ಅಂದರೆ ಸಿಂಗಪೂರಿಯನ್ಸು ತುಂಬ ಬರ್ತಾರಂತೆ. ಏಕೆ ಅಂದರೆ ಸಿಂಗಪೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ. ಇಲ್ಲಿ ಬಂದು ಚೆನ್ನಾಗಿ ವೀಕೆಂಡ್ಗಳು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಇದ್ದು ಹೋಗ್ತಾರೆ. ನೋಡಿ ರಿಕ್ಷಾದಿಂದ ಇಳಿ ಅಂದರೆ ಇಳಿತಾ ಇಲ್ಲ ಅವನು. ನನಗೆ ಇನ್ನೂ ಒಂದು ರೋಡ್ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಸರಿ ಹೇಗೋ ಇಳಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಡಚ್ ಸ್ಕ್ವೇರು, ಕಂಪ್ಲೀಟ್ ರೆಡ್ ಬಿಲ್ಡಿಂಗ್ಸು. ಇಲ್ಲಿ ಕ್ರೈಸ್ತ ಚರ್ಚು ಇದೆ. ತುಂಬ ವಂಡರ್ಫುಲ್ ಪ್ಲೇಸು, ತುಂಬ ಚೆನ್ನಾಗಿದೆ. ಪ್ರವಾಸಿಗರಿಂದ ತುಂಬ ಹೋಗ್ಬಿಟ್ಟಿದೆ ಇದು. ನೋಡಿ ಬಿಲ್ಡಿಂಗ್ಸು ರೆಡ್ ಕಲರು ತುಂಬ ಚೆನ್ನಾಗಿದೆ.
ತುಂಬ ಒಂಥರ ಗ್ರೀನು ರೆಡ್ಡು ಮಿಕ್ಸ್ ಹೆಂಗಿರುತ್ತೆ ಅಂದರೆ ನೋಡುಗರಿಗೆ ಅದು ಕಣ್ಮನ ಸೆಳೆಯುತ್ತೆ. ಇಲ್ಲಿ ಕಾಣ್ತಾ ಇರೋದು ಕ್ರೈಸ್ಟ್ ಚರ್ಚ್. ನೋಡ್ರಿ ಹೂಗಳು ಎಷ್ಟು ಚೆನ್ನಾಗಿದೆ, ಸೊಗಸಾಗಿ ಎಲ್ಲೋ, ರೆಡ್ಡು, ಗ್ರೀನು. ಇದೊಂಥರ ಅದ್ಭುತ ಬಿಡಿ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ನಾವಿವಾಗ ಜೋಂಕಾ ಸ್ಟ್ರೀಟ್ಗೆ ಬಂದಿದ್ದೀವಿ. ಇಲ್ಲಿ 17ನೇ ಶತಮಾನದ ಬಿಲ್ಡಿಂಗ್ಸು, ಆ್ಯಂಟಿಕ್ ಶಾಪ್ಸು, ಲೋಕಲ್ ಫುಡ್ಡು, ವೀಕೆಂಡ್ ಮಾರ್ಕೆಟಲ್ಲಿ ಇಲ್ಲಿನ ಸ್ಪೆಷಾಲಿಟಿ. ನಾವು ಇಲ್ಲಿ ಒಂದು ಲೋಕಲ್ ಸ್ವೀಟ್ನ ತಗೋತಾ ಇದ್ದೀವಿ ನೋಡಿ. ಅಲ್ಲಿಂದ ನಾವು ಮೆಲಕಾ ರಿವರ್ ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ನಾವು ಹೋಗುವ ದಾರಿಯಲ್ಲಿ ಡಚ್ಚರು ಮತ್ತು ಪೋರ್ಚುಗೀಸರು ಕಟ್ಟಿರ್ತಕ್ಕಂಥ ಆ ಕಡೆ ಈ ಕಡೆ ನೋಡಿ ಬಿಲ್ಡಿಂಗ್ಗಳು ಎಷ್ಟು ಚೆನ್ನಾಗಿದ್ದಾವೆ. ರೋಡ್ಸ್ ಕೂಡ ತುಂಬ ವಿಶಾಲವಾಗಿದ್ದಾವೆ. ಇಲ್ಲಿನ ಮನೆಗಳ ವಿಶೇಷ ಅಂದರೆ ಯಾರಾದರೂ ಮನೆಗಳು ಪರ್ಚೇಸ್ ಮಾಡಿದ್ರೂ ಕೂಡ ಏನೂ ಆ ಮನೇನ ಮಾಡಿಫೈ ಮಾಡೋಂಗಿಲ್ಲ, ಅದನ್ನು ಹಂಗೆ ಉಳಿಸ್ಕೋಬೇಕು. ಈಗ ನಾವು ರಿವರ್ ಕ್ರೂಸ್ ಹತ್ರ ಬಂದಿದ್ದೀವಿ. ಟಿಕೆಟ್ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇರೋ ದಾರಿಯಲ್ಲೇ ಒಬ್ಬರು ಗಿಟಾರ್ ಬಾರಿಸ್ತಾ ಹಾಡಾಡ್ತಾಯಿದ್ರು. ತುಂಬ ಚೆನ್ನಾಗಿ, ಅದು ಹಿಂದಿ ಹಾಡುಗಳು ಹಾಡಾಡ್ತಾಯಿದ್ರು. ತುಂಬ ಖುಷಿ ಕೊಡ್ತು ನಮಗಂತೂ. ಅಲ್ಲಿ ನೋಡಿ ಕ್ಯೂ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಮಗ ಆನ್ಲೈನಲ್ಲಿ ಟಿಕೆಟ್ಸು ಬುಕ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಈಗ ನಾವು ಕ್ರೂಸಲ್ಲಿ ಕುತ್ಕೊಂಡಿದ್ದೀವಿ. ನೀರು ನೋಡ್ರಿ ಹೇಗೆ ಪಳಪಳ ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರನೇ ಹೋಗ್ತಾ ಇದ್ದೀವಿ ಇವಾಗ. ಈ ನದಿ ತುಂಬ ದೊಡ್ಡ ನದಿ. ಇದು ಮಲೇಷ್ಯಾದ ನೇಗೇರಿ ಸೆಂಬಿಲಾನಾ ರಾಜ್ಯದಲ್ಲಿ ಪ್ರಾರಂಭ ಆಗಿ 40 ಕಿಲೋಮೀಟರ್ ಹರಿದು ಇಲ್ಲಿಗೆ ಬರುತ್ತೆ. 15ನೇ ಶತಮಾನದಲ್ಲಿ ಇದರ ಮುಖಾಂತರ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರಂತೆ. ಇದು 10 ಕಿಲೋಮೀಟರ್ ಸಿಟಿನಲ್ಲಿ ಹರಿಯುತ್ತೆ. 5 ಕಿಲೋಮೀಟರ್ ವಾಕಿಂಗ್ ಪಾತ್ ಕೂಡ ಇದೆ. ನಾವು ನದಿಯಲ್ಲಿ ಹೋಗ್ತಾ ಇದ್ರೆ ಈ ಕ್ರೂಸ್ಗಳು ಒಂದು ಆ ಕಡೆ ಹೋಗೋದು, ಒಂದು ಈ ಕಡೆ ಬರೋದು. ತುಂಬ ಕ್ರೂಸ್ಗಳು ನದಿಯಲ್ಲಿ ಓಡಾಡ್ತಾ ಇರ್ತವೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನದಿಯಲ್ಲಿ ಹೋಗ್ತಾ ಇದ್ರೆ ಸುಮಾರು ತುಂಬ ಚೆನ್ನಾಗಿರೋ ಒಂದು ಬ್ರಿಡ್ಜ್ಗಳು ಮತ್ತು ಮನೆಗಳು ಮತ್ತು ಈವನ್ ರೆಸ್ಟೋರೆಂಟ್ಗಳು ಕೂಡ ಆ ಕಡೆ ಈ ಕಡೆ ಬದಿಯಲ್ಲಿದ್ದಾವೆ. ಆಮೇಲೆ ಮಕ್ಕಳು ಆಡ್ಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿ ಈ ಇದ್ರ ಮಕ್ಕಳು ಏನೇನು ಆಡ್ಕೋತಾರೆ ಆ ಥರ ಇವೆಲ್ಲನೂ ಇದ್ದಾವೆ. ಆಮೇಲೆ ನೋಡ್ರಿ, ಎಲ್ಲಿ ನೋಡಿದ್ರು ಲೈಟ್ ಅರೇಂಜ್ಮೆಂಟ್ ಕಂಪ್ಲೀಟ್. ನಾವು ಎಷ್ಟೊತ್ತಿಂದ ಎಷ್ಟೊತ್ತುವರೆಗಿದ್ವಿ ಅಲ್ಲಿಂದ ನೋಡ್ಕೊಂಡು ಹೋದ್ರು ಬರೀ ಲೈಟ್ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ. ಅದು ಒಂಥರ ಕಲರ್ ಲೈಟ್ಸು ತುಂಬ ಆಕರ್ಷಣೀಯವಾಗಿತ್ತು.
ನಮಗೆ ಈ ಕ್ರೂಸ್ನಲ್ಲಿ ಹೋಗಿ ಬಂದಿದ್ದು ತುಂಬ ಅನುಭವ, ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಈ ಮಲೇಷ್ಯಾಗೆ ಬಂದವರು ತಪ್ಪದೇ ಈ ಮಲೈಕಾ ಅನ್ನೋ ಒಂದು ಸಿಟಿಗೆ ಬನ್ನಿ. ನೀವು ತುಂಬ ಎಂಜಾಯ್ ಮಾಡ್ತೀರಾ, ನೀವು ತುಂಬ ಒಳ್ಳೊಳ್ಳೆ ಅನುಭವಗಳನ್ನ ಪಡ್ಕೋತೀರಾ. ನಮಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.